ಹಲೋ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಲೇಯರ್ ಚಪಾತಿ ಹಾಗೆ ಬೀಟ್ರೂಟ್ ಪಲ್ಯ ಮಾಡಿದ್ದೀವಿ. ಇದನ್ನು ಹೇಗೆ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ನಂತರ ಇದಕ್ಕೆ 3 ಮೊಟ್ಟೆ ಹಾಕಿ ಕಲಿಸಿದ್ದು. ಗೋಧಿ ಹಿಟ್ಟು ನಾನು 1 kg ಅಷ್ಟು ತೊಗೊಂಡಿದ್ದೀನಿ. ಸೊ ಅದಕ್ಕೆ ಇಲ್ಲಿ 3 ಮೊಟ್ಟೆ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆ ಅಥವಾ ಬಾಳೆಹಣ್ಣು ಆರ್ ಮೊಸರು ಇದು ಯಾವುದು ಹಾಕೋದ್ರಿಂದನೂ ಚಪಾತಿ ಸಾಫ್ಟಾಗಿ ಆಗುತ್ತೆ. ಸೊ ಚೆನ್ನಾಗಿ ನೀರಾಗಿ ಕಲಿಸ್ಕೊಂಡು ಹಿಟ್ಟು ರೆಡಿ ಆಗಿದೆ. ಸ್ವಲ್ಪ ಹೊತ್ತು 10 ರಿಂದ 15 ನಿಮಿಷ ರೆಸ್ಟ್ ಮಾಡಲಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೇಗೆ ಲಟ್ಟಿಸ್ಕೊಳ್ತಾ ಇದ್ದೇನೆ. ಫಸ್ಟು ರೌಂಡ್ ಲಟ್ಟಿಸ್ಕೊಂಡು ಈಗ ಇದಕ್ಕೆ ಎಣ್ಣೆ ಹಚ್ಬಿಟ್ಟು ಫೋಲ್ಡ್ ಮಾಡ್ಕೊಬೇಕು. ಈ ಫೋಲ್ಡು ಮತ್ತು ಇಲ್ಲೊಂದು ಸ್ವಲ್ಪ ಎಣ್ಣೆ ಹಚ್ಚಿ ನಂತರ ಇನ್ನೊಂದು ಥರ ಫೋಲ್ಡ್ ಮಾಡ್ಕೋಬೇಕು ಒಳಗಡೆ. ಅದಾದ ಮೇಲೆ ಮತ್ತೆ ಇದನ್ನು ಲಟ್ಟಿಸ್ಕೊಂಡು ರೌಂಡ್ ಶೇಪ್ ಮಾಡಿಕೊಂಡ್ರೆ ಚಪಾತಿ ಲಟ್ಟಿಸಿದ್ದು ರೆಡಿ ಆಗುತ್ತೆ. ಇವಾಗ ನಾವು ಇದನ್ನು ಹಾಟ್ ತವಾ ಮೇಲೆ ಹಾಕಿ ಫ್ರೈ ಮಾಡೋಣ. ಬಟ್ ಮೇಕ್ ಶ್ಯೂರ್ ಅದು ಎಲ್ಲ ಈವನ್ ಆಗಿ ಲಟ್ಟಿಸ್ಕೊಂಡಿದ್ದೀರ ಅಂತ. ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆದರೆ ಚೆನ್ನಾಗಿ ಬರೋದಿಲ್ಲ. ಎಲ್ಲ ಕೂಡ ಈವನ್ ಆಗಿದೆ ಅಂತ ನೋಡ್ಕೊಳ್ಳಿ. ಸೊ ನೋಡಿ ಹೇಗೆ ಉಪ್ತಾ ಇದೆ ಅಂತ. ಸೊ ಬಿಸಿ ಆಗಿರೋ ಚಪಾತಿ ರೆಡಿ ಆಗಿದೆ. ಆ್ಯಂಡ್ ಇದನ್ನು ಓಪನ್ ಮಾಡಿದಾಗ ನಮಗೆ ಲೇಯರ್ಸ್ ಕಾಣಿಸುತ್ತೆ. ಇವಾಗ ಬೀಟ್ರೂಟ್ ಪಲ್ಯದಕ್ಕೆ ಏನೇನು ಬೇಕು, ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿದ್ಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಬಾಡಿಸ್ಕೊಂಡು ಆನಿಯನ್ ಹಾಕ್ಕೊಳ್ಳೋಣ. ಇದನ್ನು ಕೂಡ ಸ್ವಲ್ಪ ಉಪ್ಪು ಹಾಕಿ ಬಾಡಿಸ್ಕೊಂಡು ನಂತರ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ಹೆಚ್ಚಿಟ್ಕೊಂಡಿರೋ ಬೀಟ್ರೂಟ್, ಇದಕ್ಕೆ ಸ್ವಲ್ಪ ನೀರು ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ಕ್ಲೋಸ್ ಮಾಡಿ ಒಂದು ವಿಷಿಲ್ ಹಾಕೋ ಹಾಗೆ ವಿಷಿಲ್ ಮಾಡ್ಕೊಳ್ಳೋಣ. ವಿಷಿಲ್ ಆಗಿದೆ, ಪ್ರೆಷರು ಕೂಡ ಇಳಿದಿದೆ. ಇವಾಗ ತಿರುಗಿಸಿ ನೋಡಿದ್ರೆ ಕ್ಲೀನಾಗಿ ಎಲ್ಲ ಬೆಂದಿರುತ್ತೆ. ಸೊ ಇವಾಗ ಇದನ್ನು ಚಪಾತಿಗೆ, ದೋಸೆಗೆ ಹಾಕ್ಕೊಂಡು ತಿನ್ಬೋದು. ಯೂಶ್ವಲಾಗಿ ತುರಿದ್ಬಿಟ್ಟು ಕೂಡ ಮಾಡ್ತಾರೆ. ನಾವಿಲ್ಲಿ ಹೆಚ್ಚಿಬಿಟ್ಟು ಮಾಡಿದ್ದೀವಿ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ನೀವು ಚಪಾತಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ. ಹಾಗೆ ಲೇಯರ್ಸ್ ನೋಡಿ 4 ಲೇಯರ್ ಕ್ಲೀನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನೀವು ಎಗ್ ಬುರ್ಜಿ ಅಥವಾ ಬೇರೆ ಯಾವುದೇ ವೆಜಿಟೇಬಲ್ ಪಲ್ಯ ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ.